ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಎಕ್ಸಾಮ್ 2023 ಏನು ಪರೀಕ್ಷೆ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಐ ಹೋಪ್ ನಿಮಗೆಲ್ಲ ಗೊತ್ತಾಗಿರುತ್ತೆ, ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಅನ್ನ ಅಪ್ಲೋಡ್ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನ ಅವ್ರು ಬಿಟ್ಟಿದ್ದಾರೆ, ಅಂದ್ರೆ ಒಂದು ಪ್ರೆಸ್ ನೋಟ್ ಅನ್ನ ಜಾರಿಗೆ ಮಾಡಿದ್ದಾರೆ. ಹಾಗೆ ಯಾರೆಲ್ಲ ಅವತ್ತು ಎಕ್ಸಾಮ್ ನ ಅಟೆಂಡ್ ಆಗ್ತಾ ಇದ್ದೀರಾ 13ನೇ ತಾರೀಕಿಗೆ, ಸರಿನಾ? ಸೊ ನಿಮ್ಗೆ ಏನೆಲ್ಲ ಸೂಚನೆಗಳು ಫಾಲೋ ಮಾಡಲೇಬೇಕಾಗತ್ತೆ, ಅದು ರಿಗಾರ್ಡಿಂಗ್ ಎಕ್ಸಾಮಿನೇಷನ್ ಸೆಂಟರ್ ನ ಬಗ್ಗೆ ಆಗಿರ್ಬೋದು, ಹಾಗೇನೆ ಆಸ್ಪಿರೆಂಟ್ಸ್ ಈ ಒಂದು ಬ್ರೇಕ್ ನ ಬಗ್ಗೆ ಆಗಿರ್ಬೋದು. 11 ಗಂಟೆಯಿಂದ 12 ಗಂಟೆ ಬ್ರೇಕ್ ಏನಿರುತ್ತೆ ಅದನ್ನೇನಾದ್ರೂ ಹೊರಗಡೆ ಬಿಡ್ತಾರ ರಿಫ್ರೆಶ್ಮೆಂಟ್ ಆಗೋದಕ್ಕೆ. ಹಾಗೇನೆ ಬಹಳ ಮುಖ್ಯವಾಗಿ ಈ ಒಂದು OMR ಶೀಟ್ ನ ಯಾವ ರೀತಿ ತುಂಬಬೇಕಾಗತ್ತೆ, ಇವೆಲ್ಲವನ್ನ ಒಂದು ಪ್ರೆಸ್ ನೋಟ್ ಜಾರಿಗೆ ಮಾಡಿ ನಿಮಗೆ ತಿಳಿಸಿದ್ದಾರೆ. ಸೊ ಎಕ್ಸಾಮಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಈ ಎಲ್ಲ ಸೂಚನೆಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ಸೊ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ಎನ್ನುವಂತಹ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ನೋಡ್ತಾ ಇರಬಹುದು ದಿನಾಂಕ ಜನವರಿ 2, 2024ಕ್ಕೆ ಅಡ್ಮಿಟ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ KEA ವೆಬ್ಸೈಟ್ ಅಲ್ಲಿ. ಐ ಹೋಪ್ ನೀವೆಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸೊ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೀದಾ KEA ವೆಬ್ಸೈಟ್ಗೆ ಹೋಗಿ ಪ್ರವೇಶ ಅಂತೇನಿದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET ಅಂತೇನಿದೆ ಕ್ಲಿಕ್ ಮಾಡಿಕೊಂಡು ನೋಡಿ, ಇಲ್ಲಿ KSET ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತೇನಿದೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ KSET ಅಂತ ಒಂದು ಆಪ್ಷನ್ ಇರುತ್ತೆ, ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತೆ ನಿಮ್ಮ ಹೆಸರು ಏನಿದೆ ಇಂಗ್ಲಿಷ್ ಅಲ್ಲಿ ಸ್ಟಾರ್ಟಿಂಗ್ ನ 4 ಅಕ್ಷರಗಳನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಈಗ ನೋಡೋಣ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನ ಅವರು ಕೊಟ್ಟಿದ್ದಾರೆ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್. ಸೊ ಮೊಟ್ಟ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರಲಿ, ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಮೊಟ್ಟ ಮೊದಲ ಪೇಪರ್ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ನಿಮ್ಮ ಎರಡನೇ ಪೇಪರ್ ನಡೆಯುತ್ತೆ. ಓಕೆ, ಇಲ್ಲಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗಿರೋದು ಅಥವಾ ಒಂದು ಡೌಟ್ ಇರೋದು ಏನಂತ ಹೇಳಿ ನೋಡೋದಾದ್ರೆ, ಸರ್ ನಮ್ಮ ಎಕ್ಸಾಮ್ 11 ಗಂಟೆಗೆ ಆದ್ರೆ 12 ಗಂಟೆ ತನಕ ನಾವು ಏನ್ ಮಾಡ್ಬೇಕು, ಅಥವಾ ನಮ್ಗೆ ಏನಾದ್ರೂ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರಿಫ್ರೆಶ್ಮೆಂಟ್ ಆಗೋದಕ್ಕೆ ಬಿಡ್ತಾರಾ ಅಂತೇಳಿ ಕೇಳ್ತಾ ಇದ್ರು. ನೋಡಿ ಆಸ್ಪಿರೆಂಟ್ಸ್, ಇಲ್ಲಿ ಯಾವುದೇ ರೀತಿ ಅವಕಾಶ ಇರೋದಿಲ್ಲ, ಸರಿನಾ? ಸೊ ಅದನ್ನ ಹೇಳ್ತೇವೆ ಯಾವ ತರ ಅಂತ ಹೇಳಿ. ಬಟ್ ಮೊಟ್ಟ ಮೊದಲನೇದಾಗಿ ನೀವೆಲ್ಲರೂ ಏನ್ ಮಾಡ್ಬೇಕಂತೆ, ಪ್ರವೇಶ ಪತ್ರಗಳನ್ನ ನೀಟಾಗಿ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನ ಹೇಳಿದ್ದಾರೆ, ಹಾಗೆ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಿ. ಹಾಗೇನೆ ನಿಗದಿತ ಕೇಂದ್ರದಲ್ಲೇ ನೀವು ಏನ್ ಮಾಡ್ಬೇಕಾಗತ್ತೆ, ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗ್ಬೇಕಾಗತ್ತೆ. ಹಾಗೇನೆ ನೋಡಿ, ತುಂಬಾ ಜನ ಆಸ್ಪಿರೆಂಟ್ಸ್ಗಳು ಎಸ್ಪೆಷಲಿ ನಾರ್ತ್ ಕರ್ನಾಟಕ ಕಡೆ ಇರುವಂತಹ ಅಭ್ಯರ್ಥಿಗಳಿಗೆ ಇತ್ತೀಚೆಗೆ ಅರ್ಜಿಯನ್ನ ಹಾಕಿದಂತ ಅಭ್ಯರ್ಥಿಗಳಿಗೆಲ್ಲ ಬೆಂಗಳೂರು ಸೆಂಟರ್ ಕೊಟ್ಟಿದ್ದಾರೆ. ಹಾಗೇನೆ ಹೊಸದಾಗಿ ತುಮಕೂರು, ಹಾಗೇನೆ ಮಂಡ್ಯ ಕಡೆ, ಹಾಗೇನೆ ಆಸ್ಪಿರೆಂಟ್ಸ್ ಈ ಕಡೆ ಹಾವೇರಿ, ಈ ಹೊಸ ಸೆಂಟರ್ಗಳೆಲ್ಲ ಆಡ್ ಆಗಿದೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಸರಿನಾ? ಓಕೆ, ಸೊ ನೀವು ಇರುವಂತ ಸ್ಥಳದಿಂದ ಒಂದ್ ವೇಳೆ ಸೆಂಟರ್ ತುಂಬಾ ದೂರ ಇತ್ತು ಅಂತಂದ್ರೆ, ಸೊ ಅವತ್ತೇ ನೀವು ಜರ್ನಿ ಮಾಡೋದಕ್ಕಿಂತ, ಬೆಳಗ್ಗೆನೆ ಜರ್ನಿ ಮಾಡೋದಕ್ಕಿಂತ ನಿಗದಿತ ಸಮಯಕ್ಕೆ ನೀವು ಏನ್ ಮಾಡಿ, ಬೇಗನೆ ರೀಚ್ ಆಗ್ಬಿಡಿ. ಸಪೋಸ್ ನಾರ್ತ್ ಕರ್ನಾಟಕ ಕಡೆ ಇರುವಂತ ಅಭ್ಯರ್ಥಿಗಳು ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡು ಬೆಳಿಗ್ಗೆ ಬರೆಯೋದಕ್ಕಿಂತ 1 ಡೇ ಬಿಫೋರ್ ಬಂದು ಎಲ್ಲಿದೆ ಲೊಕೇಶನ್ ನೀಟಾಗಿ ನೋಡ್ಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಿ, ಸರಿನಾ? ಬಿಕಾಸ್ ಬೆಂಗಳೂರಿನಂತ ಸಿಟಿಯಲ್ಲಿ ಟ್ರಾಫಿಕ್ ಅಲ್ಲಿ ನೀವು 1 ತಾಸಲ್ಲೇ ಹೋಗ್ತೀವಿ ಅನ್ನೋದಾಗಿತ್ತು ಅಂತಂದ್ರೆ ಅದು ಬಹಳ ಕಷ್ಟ ಆಗುತ್ತೆ, ರೀಚ್ ಆಗೋದನ್ನು ಬಹಳ ಕಷ್ಟ ಆಗುತ್ತೆ. 10 ಗಂಟೆ ಆದ್ಮೇಲೆ ಮತ್ತೆ ನಿಮ್ಮನ್ನ ಒಳಗಡೆ ಬಿಟ್ಕೊಳ್ಳಲ್ಲ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಿಗದಿತ ಸಮಯಕ್ಕಿಂತ 1 ಗಂಟೆಯ ಮೊದಲು ನೀವು ಎಕ್ಸಾಮಿನೇಷನ್ ಸೆಂಟರ್ ನ ತಲುಪೋದಕ್ಕೆ ಅಭ್ಯರ್ಥಿಗಳು ಪ್ರಯತ್ನ ಮಾಡಿ, ಸರಿನಾ? ಇವರ ರಿಪೋರ್ಟಿಂಗ್ ಯಾವಾಗಿಂದ ಆರಂಭ ಆಗುತ್ತೆ, ಬೆಳಗ್ಗೆ 9 AM ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ 10 ಗಂಟೆ ತನಕ ಏನ್ ಮಾಡ್ತಾರೆ ಅವರು, ಅವರ ಒಂದು ಗೇಟ್ ಓಪನ್ ಇರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡಿ, ಅಟ್ಲೀಸ್ಟ್ 1 ಅವರ್ ಬಿಫೋರ್ ನೀವು ಅಲ್ಲಿ ಇರಬೇಕಾಗುತ್ತೆ. ಸೊ ದಟ್ ನಿಮ್ಮ ಹೆಸರನ್ನ ರಿಜಿಸ್ಟರ್ ನಂಬರ್ ನೋಡ್ಕೊಳ್ಳಿ, ಅಲ್ಲಿ ನಿಮ್ಮ ಸೀಟ್ ಸಂಖ್ಯೆ ಎಲ್ಲಿದೆ ಏನಿದೆ, ಆಯ್ತಾ? ಪ್ರತಿಯೊಂದು ನೀವು ನೋಡ್ಕೊಂಡು ಒಂದು ಫ್ರೀ ಆಗಬೇಕಾಗುತ್ತೆ. ಎರಡನೇ ಸೂಚನೆಯನ್ನು ಹೇಳೋದಾದ್ರೆ, ಪರೀಕ್ಷಾ ಕೇಂದ್ರವನ್ನು ಹೊರತುಪಡಿಸಿ, ಅಂದ್ರೆ ನಿಮ್ಗೆ ಯಾವುದು ಅದು ಹಾಲ್ ಟಿಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು ಅಟೆಂಡ್ ಆಗ್ಬೇಕಾಗುತ್ತೆ ಹೊರತು, ಏನು ಇತ್ತೀಚೆಗೆ ಕೆಲವೊಂದು ಅಭ್ಯರ್ಥಿಗಳು ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ರು KEAದವರಿಗೆ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಮಾಡೋದಕ್ಕೆ. ಸೊ ಅಲ್ಲಿ ಯಾವ ರೀತಿ ಅವಕಾಶವನ್ನು ಕೊಡೋದಿಲ್ಲ. ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಅಲ್ಲಿ ಏನು ಬಂದಿದೆ ಸೆಂಟರ್, ಅದೇ ಸೆಂಟರ್ಗೆ ನೀವು ಅಟೆಂಡ್ ಆಗ್ಲೇಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ನೀವು ಎಕ್ಸಾಮಿನೇಷನ್ ಬರೆಯಕ್ಕೆ ಹೋಗುವಾಗ ಕಡ್ಡಾಯವಾಗಿ ಅಡ್ಮಿಟ್ ಕಾರ್ಡ್, ಹಾಗೆ ಮಾನ್ಯತೆ ಇರುವ ಯಾವುದಾದ್ರೂ ಒಂದು ID ಕಾರ್ಡ್, ಐದರ್ ಇಟ್ ಈಸ್ ಈ ಒಂದು ವೋಟರ್ ID ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ಪಾಸ್ಪೋರ್ಟ್, ವಾಟ್ ಎವರ್ ನಿಮ್ಮ ಸರ್ಕಾರ ಕಡೆಯಿಂದ ನಿಮ್ಗೆ ಏನ್ ಬಂದಿರುತ್ತೆ ಒಂದು ID ಕಾರ್ಡ್, ಯಾವ್ದಾದ್ರು ಒಂದು ID ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಗೇನೆ 2 ಫೋಟೋ ಅಂತ ಹೇಳಿದ್ರು ಅವರು, ಸರ್ನ 2 ಪಾಸ್ಪೋರ್ಟ್ ಫೋಟೋಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಗೇನೆ ಆಸ್ಪಿರೆಂಟ್ಸ್ ಈ ಒಂದು ಬಹಳ ಇಂಪಾರ್ಟೆಂಟ್
ಒಂದು ಡೌಟ್ ಏನು ಅಂತ ನೋಡೋದಾದ್ರೆ ನೋಡಿ, ಮೂರನೇದು, ಎರಡನೇ ಅವಧಿಯ ಪರೀಕ್ಷೆಯು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ತನಕ ನಡೆಯುತ್ತೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಆರಂಭ ಆಗೋದ್ರಿಂದ ಅಭ್ಯರ್ಥಿಗಳನ್ನ ಮೊದಲನೇ ಅವಧಿ ಪರೀಕ್ಷೆ ಮುಗಿದ ನಂತರ ಕೇಂದ್ರದಿಂದ ಹೊರಗಡೆ ಹೋಗಲು ಅನುಮತಿಸಲಾಗುವುದಿಲ್ಲ. ಸರಿನಾ? ತುಂಬಾ ಜನ ಆಸ್ಪಿರೆಂಟ್ಸ್ಗಳು ಹೇಳ್ತಾ ಇದ್ರು, ಸರ್ 11ರಿಂದ 12 ಆದ್ಮೇಲೆ ಬ್ರೇಕ್ ಏನಾದ್ರು ಬಿಡ್ತಾರಾ? ಸಾರಿ, 10ರಿಂದ 11 ಆದ್ಮೇಲೆ, ಅಂದ್ರೆ ಈ ಒಂದು ಟೈಮಿಂಗ್ ನಲ್ಲಿ 11 ಗಂಟೆಯಿಂದ 12 ಗಂಟೆ ನಾವ್ ಏನ್ ಮಾಡ್ಬೇಕು, ಹೊರಗಡೆ ಏನಾದ್ರು ಬಿಡ್ತಾರಾ ನಾಷ್ಟ ಮಾಡೋದಕ್ಕೆ ಅಥವಾ ಟಿಫನ್ ಮಾಡೋದಕ್ಕೆ ಅಂತೇಳಿ. ನೋಡಿ, ಆ ರೀತಿಯ ರಿಫ್ರೆಶ್ಮೆಂಟ್ ಆಗೋದಕ್ಕೆ ಏನು ಅವರು ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಒನ್ಸ್ ಯು ಎಂಟರ್ ದ ಎಕ್ಸಾಮಿನೇಷನ್ ಹಾಲ್, ಅಲ್ಲಿ ಯಾವುದೇ ರೀತಿ ನಿಮಗೆ ಏನ್ ಕೊಡೋದಿಲ್ಲ, ಹೊರಗಡೆ ಹೋಗೋದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಸೊ ಬೆಟರ್ ನೀವೇನ್ ಮಾಡಿ, ಸರ್ನ ನೀವು ಬೆಳಗ್ಗೆನೆ ಎಲ್ಲ ನಿಮ್ಮ ಒಂದು ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಿ. ಬಿಕಾಸ್ 4 ಅವರ್ಸ್ ನೀವು ಅಲ್ಲಿ ಕುತ್ಕೋಬೇಕಾಗುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ಸೆಂಟರ್ ನಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಹಾಗೇನೆ ಫ್ರೆಂಡ್ಸ್, ಅಭ್ಯರ್ಥಿಯು OMR ಉತ್ತರ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆ, ದಟ್ ಮೀನ್ಸ್ ರಿಜಿಸ್ಟರ್ ನಂಬರ್, ಅದನ್ನ ನೀಟಾಗಿ ಯಾವುದೇ ಒಂದು ತಪ್ಪಿಲ್ಲದಂಗೆ ಬರಿಬೇಕಾಗುತ್ತೆ. ಜೊತೆಗೆ ರಿಜಿಸ್ಟರ್ ನಂಬರ್ ಕೆಳಗಡೆ ಅಥವಾ ಪಕ್ಕದಲ್ಲಿ ಏನ್ ಕೊಟ್ಟಿರ್ತಾರೆ, ರೌಂಡ್ ನ ಈ ರೀತಿ OMR ಶೀಟ್ ಅಲ್ಲಿ ಇರುತ್ತಲ್ವಾ, ಅದನ್ನ ಕೊಟ್ಟಿರ್ತಾರೆ. ಸೊ ನಿಮ್ಮ ನಂಬರ್ ಏನಿದೆ ಕರೆಕ್ಟ್ ಆಗಿ ಅಲ್ಲಿ ನೀವೇನ್ ಮಾಡಿ ಶೇಡ್ ಅನ್ನ ನೀವು ಮಾಡಬೇಕಾಗುತ್ತೆ. ಸರಿನಾ? ಶೇಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ OMR ಶೀಟ್ ಬಹಳ ಸೆನ್ಸಿಟಿವ್ ಆಗಿರುತ್ತೆ, ಅದನ್ನ ಸ್ಕ್ಯಾನ್ ಮಾಡ್ತಾರೆ. ಸೊ ಹಾಗಾಗಿ ಒಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನೀವೇನ್ ಮಾಡಿ ಹುಷಾರಾಗಿ ನೀಟಾಗಿ ಈ OMR ನ ತುಂಬಿ. ನಂತರ ಅಭ್ಯರ್ಥಿಯು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಅನ್ನ ತಪ್ಪಿಲ್ಲದಂತೆ ಬರೆದು ಸಂಬಂಧಿಸಿದ ವೃತ್ತಗಳಲ್ಲಿ ಶೇಡ್ ಮಾಡಬೇಕು. ಗೊತ್ತಾಯ್ತಾ? ಪ್ರತಿಯೊಬ್ಬರ ಕ್ವಶನ್ ಪೇಪರ್ಗಳಿಗೆ ಕೋಡ್ ಇರ್ತವೆ, ವರ್ಷನ್ ಕೋಡ್ ಅಂತ ನಿಮ್ಗೆ ಗೊತ್ತಿರುತ್ತೆ. A ಕೋಡ್, B, C, D ಈ ರೀತಿ ಬೇರೆ ಬೇರೆ ವರ್ಷನ್ ಕೊಟ್ಟಿರ್ತಾರಲ್ವಾ. ಸೊ ನಿಮ್ಗೆ ಯಾವ ವರ್ಷನ್ ಬಂದಿದೆ ಆ ವರ್ಷನ್ದು ಕೋಡ್ ಅನ್ನ ನೀವು ಏನ್ ಮಾಡ್ಬೇಕಾಗತ್ತೆ, ತಪ್ಪಿಲ್ಲದಂಗೆ ಬರಿಬೇಕಾಗತ್ತೆ. ಜೊತೆಗೆ ಅದನ್ನ ಶೇಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿನಾ? ಶೇಡ್ ಅಂತಂದ್ರೆ ಈ ರೀತಿ OMR ಶೀಟ್ ಅಲ್ಲಿ ರೌಂಡ್ ಮಾಡ್ತಿರಲ್ವಾ ಅದು. ಜೊತೆಗೆ ಲಿಪಿಕಾರರ ಸೇವೆಯನ್ನು ಪಡೆಯಲು ಪ್ರಾಧಿಕಾರದ ಲಿಂಕ್ ನಲ್ಲಿ ಬಳಸಿ ಲಿಪಿಕಾರರ ಮಾಹಿತಿಯನ್ನು ನೀಡಿರುವ ವಿಕಲಚೇತನ ಅಭ್ಯರ್ಥಿಗಳಿಗೆ ಲಿಪಿಕಾರರ ಮಾಹಿತಿಯನ್ನು ಸಹ ಅಡ್ಮಿಟ್ ಕಾರ್ಡ್ ಅಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಸರಿನಾ? PWD ಅಭ್ಯರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಅಭ್ಯರ್ಥಿಗಳ ಗಮನಕ್ಕೆ ಒಂದು ಫೈನಲ್ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾ ಇದ್ದಾರೆ ಅವರು. ಈ ಒಂದು ನಿಮ್ಮ ನೋಂದಣಿ ಸಂಖ್ಯೆ, ದಟ್ ಮೀನ್ಸ್ ನಿಮ್ಮ ರಿಜಿಸ್ಟರ್ ನಂಬರ್, ಹಾಗೆ ಎಕ್ಸಾಮಿನೇಷನ್ ಸೆಂಟರ್ದು ಒಂದು ನಂಬರ್ ಇರುತ್ತೆ ಅದು, ಜೊತೆಗೆ ನಿಮ್ಮ ಒಂದು ಸಬ್ಜೆಕ್ಟ್ ಸಂಕೇತ, ಓಕೆ, ಒಂದು ಸಬ್ಜೆಕ್ಟ್ ನಂಬರ್ ಏನಿದೆ, ಇವುಗಳನ್ನ ನೀವು ಒಂದ್ ವೇಳೆ ತಪ್ಪಾಗಿ ಬರೆಯುವ ಅಭ್ಯರ್ಥಿಗಳ ಉತ್ತರ ಪತ್ರಿಕೆಯನ್ನ ಯಾವುದೇ ಕಾರಣಕ್ಕೂ ಮೌಲ್ಯಮಾಪನ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ. ಸೊ ಏನೇನ್ ಕರೆಕ್ಟ್ ಬರಿಬೇಕಾಗತ್ತೆ, ನಿಮ್ಮ ರಿಜಿಸ್ಟರ್ ನಂಬರ್ನ, ಹಾಗೆ ಸೆಂಟರ್ ನಂಬರ್ ಸಹ ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ನಿಮ್ಮ ಸಬ್ಜೆಕ್ಟ್ ಕೋಡ್ ಏನಿರುತ್ತೆ, ವಿಷಯದ ಸಂಕೇತ ಅಂತ ಹೇಳ್ತಿದ್ದಾರೆ, ಸಬ್ಜೆಕ್ಟ್ ಕೋಡ್, ಆ ಒಂದು ಸಬ್ಜೆಕ್ಟ್ ಕೋಡ್ ನೀವು ಯಾವುದೇ ಒಂದು ಮಿಸ್ಟೇಕ್ಸ್ಗಳು ಇಲ್ದಂಗೆನೆ ಅಥವಾ ಕಡ್ಡಾಯವಾಗಿ ತುಂಬಬೇಕು. ಸೊ ಒಂದ್ ವೇಳೆ ತುಂಬಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಕಾಮನ್ ಥಿಂಗ್ಸ್. ಸೊ ಹಾಗಾಗಿ ಒನ್ಸ್ ಅಗೇನ್ ಆಯ್ತಾ ಹೇಳ್ತಾ ಇದ್ದೇವೆ, ನೀವು ಆನ್ಸರ್ ಮಾಡೋದು ಸ್ವಲ್ಪ ಒಂದು ಲೇಟ್ ಆದ್ರೂ ಪರವಾಗಿಲ್ಲ. ರಿಜಿಸ್ಟರ್ ನಂಬರ್, ಇಲ್ಲೇನು ಸೂಚನೆಗಳು, ಸೆಂಟರ್ ನಂಬರ್ ಅಂತ ಹೇಳಿದ್ದಾರೆ, ಹಾಗೆ ನಿಮ್ಮ ಸಬ್ಜೆಕ್ಟ್ ಕೋಡ್, ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್, ಅದನ್ನೆಲ್ಲ ನೀಟಾಗಿ, ಅದು ಪ್ರೈಮರಿ, ಅದು ಸರಿನಾ, ನೀಟಾಗಿ ನೀವು ಮಾಡಿ. ಜೊತೆಗೆ ಏನಾದ್ರು ಮಿಸ್ಟೇಕ್ ಆಯ್ತು ಅಂತಂದ್ರೆ ಬೇರೆ OMR ಶೀಟ್ ಕೊಡೋದು ಆ ರೀತಿ ಎಲ್ಲ ಮಾಡೋದಿಲ್ಲ. ಸೊ ಹಾಗಾಗಿ OMR ಶೀಟ್ ಒನ್ಸ್ ಅಗೇನ್ ಅದು ಬಹಳ ಸೆನ್ಸಿಟಿವ್ ಆಗಿರುತ್ತೆ, ನೀವು ನೀಟಾಗಿ ಯಾವುದೇ ತಪ್ಪಿಲ್ಲದಂಗೆ ಅದನ್ನ ತುಂಬಬೇಕಾಗತ್ತೆ. ಸೊ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ಬೇಗ ರೀಚ್ ಆಗೋದ್ರಿಂದ ನಿಮಗೆ ಒಂದು ಆಯ್ತಾ ಈ ಒಂದು ಅವಸರ ಆಗೋದಿಲ್ಲ. ಅಭ್ಯರ್ಥಿಗಳು OMR ನಲ್ಲಿ ನಿಗದಿತ ಜಾಗದಲ್ಲಿ ಕಡ್ಡಾಯವಾಗಿ ಸಹಿ ಸಹ ಮಾಡಬೇಕು. ಎಸ್, ಇದಕ್ಕೆ ಸಿಗ್ನೇಚರ್ ಸಹ ಆಡ್ ಮಾಡ್ಕೊಳ್ಳಿ. ನೋಡಿ, OMR ಅಲ್ಲಿ ಏನೇನ್ ಮಾಡ್ಬೇಕು ಅಂತೆ, ನಿಮ್ಮ ರಿಜಿಸ್ಟರ್ ನಂಬರ್, ಸೆಂಟರ್ ನಂಬರ್, ಹಾಗೆ ಸಬ್ಜೆಕ್ಟ್ ಕೋಡ್ ನಂಬರ್, ಹಾಗೆ ಸಿಗ್ನೇಚರ್ನು ಸಹ ನೀವು ತಪ್ಪಿಲ್ಲದಂಗೆ ಮಾಡ್ಲೇಬೇಕಾಗತ್ತೆ. ಸರಿನಾ? ಓಕೆ ಆಸ್ಪಿರೆಂಟ್ಸ್, ಸೊ ನೋಡ್ತಾ ಇರ್ಬೋದು, ಇವೆಲ್ಲ ನಿಮ್ಮ ಒಂದು ಎಕ್ಸಾಮಿನೇಷನ್ ದಿನದಂದು ಮಾಡುವಂತಹ ಕಡ್ಡಾಯವಾಗಿರುವ ಸೂಚನೆಗಳಾಗಿದ್ದಾವೆ. ಸೊ ಇದು ಪ್ರೆಸ್ ನೋಟ್ದು ಒಂದು ಕಾಪಿ ಬೇಕು ಅನ್ನೋದಾಗಿದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಹ ಶೇರ್ ಮಾಡಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಈ ರೀತಿಯ ಅನೇಕ ಅಪ್ಡೇಟ್ ಗಳನ್ನ ನೀಡ್ತಾ ಇರ್ತೇವೆ. ಹಾಗೇನೆ ಸ್ಟೂಡೆಂಟ್ಸ್, ಎಕ್ಸಾಮಿನೇಷನ್ಗೆ ಇನ್ನು ಕೆಲವೇ ದಿನಗಳಿದ್ದಾವೆ. ಸೊ ನಾವು ಆಲ್ರೆಡಿ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್ ಮೇಲೆ, ಸಂವಹನಗಳ ಮೇಲೆ, ಬೋಧನಾ ನೈಪುಣ್ಯತೆಯ ಮೇಲೆ, ಹಾಗೆ ಸಂಶೋಧನೆಯ ಮೇಲೆ ವಿಡಿಯೋಗಳನ್ನು ಮಾಡಿದ್ದೇವೆ. ಸೊ ಆ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮಗೆ ಆಯ್ತಾ ಎಕ್ಸಾಮಿನೇಷನ್ ಏನು ಪೇಪರ್ 1 ಏನಿದೆ ಅದರ ಬಗ್ಗೆ ನೀಟಾಗಿ ಐಡಿಯಾ ಬರುತ್ತೆ. ಹಾಗೆ ಈಸಿಯಾಗಿ ಯಾವ ರೀತಿ ಮಾರ್ಕ್ಸ್ ತಗೋಬಹುದು ಅವೆಲ್ಲ ಹೇಳಿದ್ದೇವೆ.
ಆ ಎಲ್ಲ ವಿಡಿಯೋಗಳ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಕೊಟ್ಟಿರ್ತೇವೆ ಪ್ರತ್ಯೇಕವಾಗಿ ಕ್ಲಿಕ್ ಮಾಡಿಕೊಂಡು ನೀಟಾಗಿ ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಅಥವಾ ಓದ್ಕೊಳ್ಳಿ ಸರಿನಾ. ನಿಮಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಬರುವಂಥ ದಿನಗಳಲ್ಲಿ ನಿಮಗೆ ನಿರಂತರವಾಗಿರುವಂತಹ ಒಂದು ವಿಡಿಯೋಸ್ಗಳನ್ನು ತರ್ತಾ ಇರ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.